ಇರುವಂತ ಪಾರ್ಟಿ ವೇರ್ ಡ್ರೆಸ್ಸಸ್ ಬೇರೆ ಕಲರ್ ತಗೊಬೇಕು ಅನ್ಕೊಂಡಿದ್ದೆ, ಬಟ್ ಈ ಕಲರೇ ಬ್ಲಾಕ್ ಕಲರೇ ಡೆಲಿವರ್ ಆಗಿ ಇಲ್ಲಿಂದ ಅಲ್ಲಿಗೆ ತಗೊಂಡೋಗೋದು ತಪ್ಪುತ್ತೆ ಅಂತ ಇವಾಗ ಒಂದು 5 to 6 ಪೇಜ್ ನ ಶೇರ್ ಮಾಡಿದ್ದೆ. ಸುಮಾರಷ್ಟು ಜನ ಲಿಂಕ್ ಕೇಳ್ತಾ ಇದ್ರಿ ಡ್ರೆಸ್ ಇಂದು. ಹಲೋ ನಮಸ್ತೆ, ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಅಂಡ್ ವ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಈ ವಿಡಿಯೋದಲ್ಲಿ ನಾನು ನನ್ನ ಹತ್ರ ಇರುವಂತ ಪಾರ್ಟಿ ವೇರ್ ಡ್ರೆಸ್ಸಸ್ ಅಂದ್ರೆ ಯಾವುದನ್ನು ಶೇರ್ ಮಾಡೋದಕ್ಕಾಗಲ್ಲ, ಸ್ವಲ್ಪ ಶೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಬಿಕಾಸ್ ಇನ್ನೊಂದು ಸ್ವಲ್ಪ ನಾನು ಅಮ್ಮ ಮನೇಲಿ ಇಟ್ಟಿರ್ತೀನಿ, ಇಲ್ಲೂ ಇಟ್ಟಿರ್ತೀನಿ, ಅಲ್ಲೂ ಇಟ್ಟಿರ್ತೀನಿ. ಸೊ ದಟ್ ನಾನು ಇಲ್ಲಿಂದ ಅಲ್ಲಿಗೆ ತಗೊಂಡೋಗೋದು ತಪ್ಪುತ್ತೆ ಅಂತ. ಸೊ ಇಲ್ಲಿ ಯಾವ್ದೆಲ್ಲ ಇದೆ ಅದನ್ನ ನಾನಿವತ್ತು ನಿಮ್ ಜೊತೆ ಶೇರ್ ಮಾಡ್ತೀನಿ. ಇನ್ನೊಂದ್ಸರಿ ಯಾವಾಗಾದ್ರೂ ನಾನು ಅಲ್ಲಿ ಹೋಗ್ತೀನಲ್ಲ ಅವಾಗ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿ ಯಾವ್ದೆಲ್ಲ ಇಟ್ಟಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಸೊ ಇವಾಗ ಒಂದು 5 to 6 ಪೇಜ್ ನ ಶೇರ್ ಮಾಡ್ತೀನಿ. ಸೊ ಬನ್ನಿ ಫಸ್ಟ್ ಸ್ಟಾರ್ಟ್ ಮಾಡೋಣ. ರೀಸೆಂಟ್ ಆಗಿ ನಾನು ಶಾರ್ಟ್ಸ್ ಅಲ್ಲಿ ಅನ್ಸುತ್ತೆ ಎಲ್ಲೋ ಹೋಗ್ಬೇಕು ಅಂತ ರೆಡಿ ಆಗಿದ್ದಾಗ ನಾನು ಈ ಡ್ರೆಸ್ ನ ವೇರ್ ಮಾಡಿದ್ದೆ. ಸುಮಾರಷ್ಟು ಜನ ಲಿಂಕ್ ಕೇಳ್ತಾ ಇದ್ರಿ ಡ್ರೆಸ್ ಇಂದು. ಸೊ ಹಾಗಾಗಿ ಫಸ್ಟ್ ಅದನ್ನೇ ನಾನು ಶೇರ್ ಮಾಡ್ತೀನಿ. ನೋಡ್ಬೋದು, ಇದು ಈ ಡ್ರೆಸ್ ಹಾಕೊಂಡಿರುವಂತ ಫೋಟೋಸ್ ನನಗೆ ಸಿಕ್ಕಿದ್ರೆ ನಾನು ಇಲ್ಲೇ ಸೈಡಲ್ಲಿ ಅದನ್ನ ಹಾಕಿರ್ತೀನಿ, ನೋಡ್ಬೋದು. ಸೊ ನೋಡಿ, ಈ ತರ ಇದೆ, ಫುಲ್ ಲೇಸ್ ಇದೆ. ಇಲ್ಲಿ ಫ್ರಂಟ್ ಸ್ವಲ್ಪ ಡೀಪ್ ಇದೆ. ಸೊ ದಟ್ ಈ ರೀತಿ ಸ್ವಲ್ಪ ಡೀಪ್ ನೆಕ್ ಇದ್ದಾಗ ದಪ್ಪ ಇರೋರು ಸ್ವಲ್ಪ ಸಣ್ಣ ಕಾಣ್ತಾರೆ, ಸ್ಲೀಕ್ ಆಗಿ ಕಾಣ್ತಾರೆ. ಸೊ ಹಾಗಾಗಿ ವಿ ನೆಕ್ ನ ಸ್ವಲ್ಪ ದಪ್ಪ ಇರೋರು ಪ್ರಿಫರ್ ಮಾಡ್ಬೋದು. ಸೊ ಇದು ನೋಡ್ಬೋದು, ಈ ತರ ಫುಲ್ ನೆಟ್ಟೆಡ್ ಇದೆ. ಆಕ್ಚುಲಿ ನನಗೆ ಇದು ಒಂದ್ ಸ್ವಲ್ಪ ಲೂಸ್ ಆಗುತ್ತೆ. ನಾನು ಇದನ್ನ ಮೀಡಿಯಂ ಸೈಜ್ ತಗೊಂಡಿದ್ದೆ, ಸ್ವಲ್ಪ ಲೂಸ್ ಆಗುತ್ತೆ ಇದು. ಸೊ ಇದೆಲ್ಲ ಬಾಡಿ ಎಲ್ಲ ಕರೆಕ್ಟ್ ಆಗಿರುತ್ತೆ. ಹಾಗೆ ಲೆಂತ್ ವೈಸು ಅಷ್ಟೇ, ಲೆಂತ್ ಕೂಡ ಕರೆಕ್ಟ್ ಆಗಿದೆ. ಇಲ್ಲಿ ನೋಡ್ಬೋದು, ಕಲರು ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂತ. ಈ ಕಲರ್ ಹಾಕೊಂಡಾಗೇನೆ ಒಂಥರ ಸಿಂಪಲ್ ಅಂಡ್ ಸಟಲ್ ಲುಕ್ ಕೊಡುತ್ತೆ. ಸೊ ಇದನ್ನ ನಾನು ಮೋಸ್ಟ್ ಪ್ರಾಬಬ್ಲಿ ಲಿಶು 3rd ಇಯರ್ ಬರ್ಡೇಗೇನೋ ನಾನು ಪರ್ಚೇಸ್ ಮಾಡಿದ್ದನ್ನ. ಅವತ್ತಿನ ದಿವಸ ಹಾಕೊಂಡಿದ್ದೆ. ಅದಾದ್ಮೇಲೆ ರೀಸೆಂಟ್ ಆಗಿ ಒಂದು ಶಾರ್ಟ್ಸಿಗೆ ಅಷ್ಟೇ ಹಾಕೊಂಡಿದ್ದು. ಸುಮಾರಷ್ಟು ದಿವಸ ಆಗ್ಬಿಟ್ಟಿತ್ತು ನಾನು ಹಾಕೊಂಡು. ಚೆನ್ನಾಗಿ ಕಾಣುತ್ತೆ ಕಲರು. ಸಿಂಪಲ್ ಫಂಕ್ಷನ್ಸ್ಗೆ ಎಲ್ಲ ಇದನ್ನ ವೇರ್ ಮಾಡ್ಬೋದು ಅಂತ ಈ ತರ ತಗೊಂಡ್ರೆ ತುಂಬಾ ಗ್ರ್ಯಾಂಡ್ ಆಗಿರೋದು ತಗೊಂಡ್ರೆ ಮತ್ತೆ ಅದನ್ನ ಯೂಸೇ ಮಾಡಲ್ಲ, ಒಂದ್ಸರಿ ಹಾಕಿದೀವಲ್ಲ ಅನ್ಬಿಟ್ಟು. ಈ ತರದಾದ್ರೆ ಸಿಂಪಲ್ ಆಗಿಲ್ಲ, ಇಲ್ಲೇ ಈಚೆ ಹೋಗ್ತಾ ಇದೀವಿ ಅವಾಗೂ ಕೂಡ ವೇರ್ ಮಾಡ್ಬೋದಲ್ಲ. ಸೊ ಹಾಗಾಗಿ ಅದನ್ನ ನೆಕ್ಸ್ಟ್ ಬರೋದಾದ್ರೆ ಒನ್ ಆಫ್ ಮೈ ಫೇವ್ರೆಟ್, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನನಗೆ ಬ್ಲ್ಯಾಕ್ ಅಂದ್ರೆ ತುಂಬಾನೇ ಇಷ್ಟ. ಸೊ ಇದು ಬ್ಲ್ಯಾಕ್. ಆಕ್ಚುಲಿ ಏನಂದ್ರೆ ಇನ್ನೊಂದು ಕಲರ್ ಇದೇ ತರ ಕಲರ್ ಅನ್ಸುತ್ತೆ, ಇವಾಗ ಲಾಸ್ಟ್ ತೋರಿಸಿದ್ನಲ್ಲ ಆ ಕಲರ್ ನಾನು ಆರ್ಡರ್ ಮಾಡಿದ್ದು. ಬಟ್ ಮಿಸ್ ಆಗಿ ನನಗೆ ಬ್ಲ್ಯಾಕ್ ಕಲರ್ ಬಂದ್ಬಿಟ್ಟಿತ್ತು. ಬ್ಲ್ಯಾಕ್ ಕಲರ್ ಇಷ್ಟ ಆಯ್ತು ಆಕ್ಚುಲಿ ಅದು ಬಂದ್ಮೇಲೆ. ಸೊ ಹಾಗಾಗಿ ಇದನ್ನ ಇನ್ನೇನು ಮತ್ತೆ ರಿಟರ್ನ್ ಮಾಡೋದಿಕ್ಕೆ ಹೋಗ್ಲಿಲ್ಲ, ಇದನ್ನ ಹಾಗೆ ಇಟ್ಕೊಂಡೆ. ಇದನ್ನ ನಾನು ಲಿಶು 1st ಇಯರ್ ಬರ್ಡೇ, ನಾವು ಮನೇಲಿ ಮಾಡಿದಂತ ಬರ್ಡೇಗೆ ವೇರ್ ಮಾಡಿದ್ದೆ. ಅದು ಬಂದು ಬ್ಲ್ಯಾಕ್ ಕಲರ್. ಇದು ನೋಡ್ಬೋದು, ಇಲ್ಲಿ ಫ್ರಂಟ್ ಅಲ್ಲೆಲ್ಲ ಯಾವ ರೀತಿ ಡಿಸೈನ್ ಇದೆ ಅಂತ. ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸಿಂಪಲ್ ಅಂಡ್ ಎಲಿಗೆಂಟ್ ಲುಕ್ ನ ಕೊಡುತ್ತೆ ಅಂತ ಹೇಳ್ಬೋದು. ಸಿಂಪಲ್ ಆಗಿ ಇವಾಗ ಬರ್ಡೇ ಪಾರ್ಟೀಸ್ಗೆಲ್ಲ ಹಾಕೊಳಕ್ ಕೂಡ ಚೆನ್ನಾಗಿರುತ್ತೆ ಅಂತ. ಇದು ಬೇರೆ ಕಲರ್ ತಗೊಬೇಕು ಅನ್ಕೊಂಡಿದ್ದೆ, ಬಟ್ ಈ ಕಲರೇ ಬ್ಲ್ಯಾಕ್ ಕಲರೇ ಡೆಲಿವರ್ ಆಗಿದ್ರಿಂದ ಚೆನ್ನಾಗಿತ್ತು. ಇದನ್ನು ಮತ್ತಿನ್ನೇನು ರಿಟರ್ನ್ ಮಾಡೋದು ಅಂದ್ಬಿಟ್ಟು ಇದನ್ನೇ ಇಟ್ಕೊಂಡೆ. ಚೆನ್ನಾಗಿ ಕಾಣಿಸುತ್ತೆ. ಫೇರ್ ಆಗಿದ್ದವರಿಗೆಲ್ಲ ಬ್ಲ್ಯಾಕ್ ಕಲರ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತಲ್ವಾ ಅದು. ಸೊ ಈ ಮೆಟೀರಿಯಲ್ ಅಷ್ಟೇ ಐರನ್ ಮಾಡಬೇಕು ಅಂತಾನೆ ಇಲ್ಲ. ಸೊ ಇದು ಜಾರ್ಜೆಟ್ ಮೆಟೀರಿಯಲ್ ಆಗಿರೋದ್ರಿಂದ ಹಾಗೆ ಹಾಕೊಂಡ್ಬಿಡ್ಬೋದು. ಇನ್ನು ಇದ್ರ ಫುಲ್ ಸ್ಲೀವ್ಲೆಸ್ ಇದೆ ಇದರಲ್ಲಿ. ಅದರಲ್ಲಿ ಮೆಗಾ ಸ್ಲೀವ್ಸ್ ಇತ್ತು, ಇದರಲ್ಲಿ ಸ್ಲೀವ್ಲೆಸ್. ನೋಡ್ಬೋದು, ಹಿಂದೆಗಡೆ ಜಿಪ್ ಇದೆ. ಸೈಡ್ ಅಲ್ಲಿ ಜಿಪ್ ಎಲ್ಲ ಏನೂ ಇಲ್ಲ, ಬಿಕಾಸ್ ಬ್ಯಾಕ್ ಸೈಡ್ ಜಿಪ್ ಕೊಟ್ಟಿರೋದ್ರಿಂದ ಸೈಡ್ ಜಿಪ್ ಏನು ಕೊಟ್ಟಿಲ್ಲ ಇದರಲ್ಲಿ. ಹಾಗೆ ಇದೆಲ್ಲದ್ರ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ರೆ ಚೆಕ್ಔಟ್ ಮಾಡಿ. ಇನ್ನು ನೆಕ್ಸ್ಟ್ ಬರೋದಾದ್ರೆ ರೀಸೆಂಟ್ ಆಗಿ ತಗೊಂಡಿದ್ದು, ಇದನ್ನ ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲೂ ಶೇರ್ ಮಾಡಿದ್ದೀನಿ ಆಲ್ರೆಡಿ. ನೋಡ್ಬೋದು, ಇದು ಲಿಶು ಫೋಟೋಶೂಟ್ಗೆ ಅಂತ ಹಾಕೊಂಡಿದ್ನಲ್ಲ, ಇದು ಪಾರ್ಟೀಸ್ಗೂ ಆಗುತ್ತೆ ಅಂತ ಇದನ್ನ ತಗೊಂಡಿದ್ದು. ಇದು ಅಷ್ಟೇ ಒಂಥರ ಗ್ಲಿಟರಿ ಮೆಟೀರಿಯಲ್ ಅಲ್ಲ, ಮೆಟೀರಿಯಲ್ ತುಂಬಾನೇ ಚೆನ್ನಾಗಿದೆ. ಕಾಲರ್ಡ್ ನೆಕ್ ಇದೆ, ಹಾಗೆ 3/4 ಸ್ಲೀವ್ ಇದೆ. ಇದು ಈ ತರ. ಇದು ಬಂದು ನೀ ಲೆಂತ್ ಅಷ್ಟೇ, ಇದು ಫುಲ್ ಲೆಂತ್ ಅಲ್ಲ, ಇದು ನೀ ಲೆಂತ್. ಸೊ ಇದೊಂದು ತಗೊಂಡಿದ್ದೆ, ರೀಸೆಂಟ್ ಆಗಿ ತಗೊಂಡಿದ್ದೆ. ಆಲ್ರೆಡಿ ನಿಮ್ ಜೊತೆ ಶೇರ್ ಮಾಡಿದ್ದೆ ನಾನು ಇದನ್ನ. ಇದೊಂದು ಪಾರ್ಟಿ ವೇರ್ ನನ್ನ ಹತ್ರ ಇರೋದು. ಮತ್ತೆ ನನ್ನ ಬರ್ಡೇ ಹಾಕಿದ್ದು ಸುಮಾರಷ್ಟು ಜನ ಕೇಳ್ತಾ ಇದ್ರೆ. ಆಕ್ಚುಲಿ ನಾನು ಇದನ್ನ ಶೇರ್ ಮಾಡೋದೇ ಮರ್ತ್ಬಿಟ್ಟಿದ್ದೆ. ಸೊ ಇದು ಬಂದು ನೆಕ್ಸ್ಟ್ ಒನ್, ನಾನು ಬರ್ಡೇ ದಿವಸ ಹಾಕೊಂಡಿದ್ನಲ್ಲ, ಈವ್ನಿಂಗ್ ಡಿನ್ನರಿಗೆ ಹೋದಾಗ
ಅದಿದು. ಇದು ಫ್ಲೋರಲ್ ಪ್ರಿಂಟ್ ಇದೆ, ಎಲ್ಲಾದ್ರೂ ಬೀಚ್ ವೇರ್ ಆತರ ಅಥವಾ ಪಾರ್ಟೀಸ್ಗೂ ಹಾಕೊಬಹುದು. ಇವಾಗ ಇದು ಟ್ರೆಂಡಿಂಗ್ ಆಗಿದೆ ಫ್ಲೋರಲ್ ಪ್ರಿಂಟ್ ಇರೋದು. ಸೊ ಹಾಗಾಗಿ ಇದನ್ನು ಕೂಡ ಸಿಂಪಲ್ ಆಗಿ ನಾವೆಲ್ಲಾದ್ರೂ ಔಟಿಂಗ್ ಹೋಗ್ತಾ ಇದೀವಿ ಅಂದಾಗೆಲ್ಲ ಇದನ್ನ ವೇರ್ ಮಾಡ್ಬೋದು. ಇದು ಅಷ್ಟೇ ನೀ ಲೆಂತ್, ಇದು ಫುಲ್ ಲೆಂತ್ ಅಲ್ಲ, ಇದು ಕೂಡ ನೀ ಲೆಂತ್. ಇದು ಸ್ಲೀವ್ಸ್ ಬಂದು ಈ ತರ ಎಲ್ಬೋ ಸ್ಲೀವ್ಸ್ ಬರುತ್ತೆ, 3/4 ಸ್ಲೀವ್ ಬರಲ್ಲ, ಇದು ಎಲ್ಬೋ ಸ್ಲೀವ್. ಅದು ಅಷ್ಟೇ ಎಲ್ಬೋ ಸ್ಲೀವ್ ಅನ್ಸುತ್ತೆ. ಸೊ ಇವಾಗ ನಾನು ಏನು ಹಾಕೊಂಡಿದ್ದೀನಿ ಅಷ್ಟು ಬರುತ್ತೆ. ಇದು ಪಫ್ ತರ ಕಾಣಿಸುತ್ತೆ, ಬಟ್ ಇದು ಪಫ್ ಅಷ್ಟೊಂದಿಲ್ಲ, ಬಟ್ ತುಂಬಾನೇ ಚೆನ್ನಾಗಿ ಒಂದು ಒಳ್ಳೆ ಲುಕ್ನ ಕೊಡುತ್ತೆ ಅಂತಾನೆ ಹೇಳ್ಬೋದು ಇದು. ಸೊ ಇದೊಂದು. ನೆಕ್ಸ್ಟ್ ಬರೋದಾದ್ರೆ ಇದು ಬಂದು ಪಿಂಕ್ ಕಲರ್. ಇದರಲ್ಲಿ ಇಲ್ಲಿ ನೋಡ್ಬೋದು 2 ಪಾಕೆಟ್ ಇದೆ, ಇಲ್ಲಿ 2 ಪಾಕೆಟ್ ಇದೆ, ಈ ಕಡೆ ಒಂದು ಈ ಕಡೆ ಒಂದು. ಮೊಬೈಲ್ ಏನಾದ್ರು ಇಟ್ಕೊಬೇಕು ಅಂದ್ರೆ. ಹಾಗೆ ಇದು ಬಂದು ಮೆಗಾ ಸ್ಲೀವ್ ಇದೆ, ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದು. ಇದರಲ್ಲಿ ಕಲರ್ಸು ಕೂಡ ಅವೈಲೇಬಲ್ ಇದೆ, ಚೆಕ್ಔಟ್ ಮಾಡಿ ನೀವು. ಇದನ್ನು ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ. ಇದು ಒನ್ ಆಫ್ ಮೈ ಫೇವ್ರೇಟ್. ಸ್ವಲ್ಪ ಪಿಂಕ್ ಒಬ್ಬೊಬ್ರಿಗೆ ಅಷ್ಟಾಗಿ ಇಷ್ಟ ಆಗಲ್ಲ, ಬಟ್ ನನಗೆ ಪಿಂಕ್ ಅಂದ್ರೆ ಇಷ್ಟ ಆಗುತ್ತೆ. ಅದರಲ್ಲೂ ಈ ತರ ರಾಣಿ ಪಿಂಕ್ ನನಗೆ ಹಾಕಿದಾಗೂ ಚೆನ್ನಾಗಿ ಕಾಣುತ್ತೆ ನನಗೆ. ಸೊ ಹಾಗಾಗಿ ನಂಗೆ ಇಷ್ಟ ಆಗುತ್ತೆ. ಇಲ್ಲಿ ಮಧ್ಯದಲ್ಲಿ ನೋಡ್ಬೋದು ಈ ತರ ಚೈನ್ ತರ ಕೊಟ್ಟಿದ್ದಾರೆ ಮಧ್ಯದಲ್ಲಿ. ಸೊ ಇದೊಂದು ಒಳ್ಳೆ ಲುಕ್ನ ಕೊಡುತ್ತೆ ಡ್ರೆಸ್ಸಿಗೆ. ಇದನ್ನು ಅಷ್ಟೇ, ಇಫ್ ಇನ್ ಕೇಸ್ ಇದನ್ನು ಮೋಸ್ಟ್ ಪ್ರಾಬ್ಲಿ ಇನ್ನ ನಾನು ಹಾಕೊಂಡಿಲ್ಲ. ಇದೇನಾದ್ರು ಹಾಕೊಂಡ್ರೆ ಅಥವಾ ಹಾಕೊಂಡು ಯಾವಾಗಾದ್ರೂ ಒಂದು ಫೋಟೋ ಹಾಕ್ತೀನಿ, ಇಲ್ಲಾಂದ್ರೆ ಹಾಗೇನೆ ನೆಕ್ಸ್ಟ್ ಯಾವಾಗಾದ್ರೂ ನಾನು ಅದನ್ನ ಶೇರ್ ಮಾಡ್ತೀನಿ. ಬಿಕಾಸ್ ಇದಿನ್ನೂ ಹಾಕಿಲ್ಲ, ಇದಿನ್ನೂ ಹೊಸದು ಹಾಗೆ ಇದೆ. ಸೊ ನೆಕ್ಸ್ಟ್ ಬರೋದಾದ್ರೆ ಈ ಸರಿ ನಾನು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಹಾಕಿದಂಥ ಡ್ರೆಸ್ ಬಗ್ಗೆನೂ ಕೂಡ ಸುಮಾರಷ್ಟು ಜನ ಕೇಳ್ತಾ ಇದ್ರಿ. ಸೊ ಅದು ಬಂದು ಇದು ನಾವು ವರಕಲ ಅಲ್ಲಿ ಹಾಕಿದ್ನಲ್ಲ ನೈಟ್ ಡಿನ್ನರ್ಗೆ ಯಾವಾಗ ಹೋಗ್ಬೇಕಾದ್ರೆ, ಅದು ಬಂದು ಇದು 1 ಸ್ಲೀವ್ ಇದೆ, ಇನ್ನೊಂದು ಸ್ಲೀವ್ ಇಲ್ಲ. ಈ ತರ 1 ಸೈಡೆಡ್ ಸ್ಲೀವ್ ಇದು. ಇದರಲ್ಲಿ ಮುಂದೆಗಡೆ ಸ್ಲಿಟ್ ಕೂಡ ಕೊಟ್ಟಿದ್ದಾರೆ. ಸೊ ಕಂಫರ್ಟಬಲ್ ಆಗಿ ನಡಿಬೋದು. ಇದು ಬಾಡಿ ಕಾನ್ ಡ್ರೆಸ್ ಇದು. ಸೊ ಒಂದ್ ಕಡೆ ಸ್ಲಿಟ್ ಕೊಟ್ಟಿರೋದ್ರಿಂದ ಆರಾಮಾಗಿ ಕಂಫರ್ಟಬಲ್ ಆಗಿರುತ್ತೆ. ಅಷ್ಟೊಂದೇನು ಫುಲ್ಲು ಟೈಟ್ ಅನಿಸ್ತಿದೆ ಅನ್ನೋ ಥರ ಏನೂ ಇರಲ್ಲ. ಲೈಕ್ ಸ್ಲಿಟ್ ಇರೋದ್ರಿಂದ ಓಕೆ. ಇದರಲ್ಲಿ ಸೈಡ್ ಜಿಪ್ಪು ಕೂಡ ಇದೆ, ಲೈಕ್ ಆರಾಮಾಗಿ ವೇರ್ ಮಾಡ್ಬೋದು ಇದನ್ನ. ಸೊ ಇದ್ರದ್ದು ಅಷ್ಟೇ ಕಲರ್ ನನಗೆ ಈ ಥರ ಡಾರ್ಕ್ ಕಲರ್ಸ್ ಅಂದರೆ ಇಷ್ಟ ಆಗುತ್ತೆ. ಈ ಥರ ಪಾರ್ಟೀಸ್ಗೆಲ್ಲ ಈ ಥರ ಡಾರ್ಕ್ ಕಲರ್ಸ್ ಹಾಕೊಂಡಾಗ ಚೆನ್ನಾಗಿ ಕಾಣುತ್ತೆ ಅಲ್ವಾ. ಸೊ ಹಾಗಾಗಿ ಇದನ್ನು ತಗೊಂಡಿದ್ದೆ. ಇದೊಂದು ನೋಡ್ಬೋದು, ಹಾಕೊಂಡಾಗಂತೂ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ತುಂಬ ಒಂದು ರಾಯಲ್ ಲುಕ್ನ ಕೊಡುತ್ತೆ ಅಂತಲೇ ಹೇಳ್ಬೋದು. ಸಿಂಪಲ್ ಆಗಿ ಏನೂ ಇಲ್ಲ ಇದರಲ್ಲಿ, ಪ್ಲೇನ್ ಇದೆ, ಬಟ್ ಸ್ಟಿಲ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹಾಗೆ ತುಂಬಾನೇ ಕಂಫರ್ಟಬಲ್ ಆಗಿದೆ ವೇರ್ ಮಾಡಿದಾಗೂ ಕೂಡ. ಸೊ ಇದಿಷ್ಟು ಇಲ್ಲಿರೋ ಅಂತ ನನ್ನ ಪಾರ್ಟಿ ವೇರ್. ನಾನು ಜಾಸ್ತಿ ಅಷ್ಟೊಂದು ತಂದಿಲ್ಲ ಇಲ್ಲಿ, ಬಿಕಾಸ್ ನಾವು ನಾರ್ಮಲ್ ಆಗಿ ಎಲ್ಲಾದ್ರೂ ಹೋಗ್ತಾ ಇದೀವಿ ಅಂದರೆ ಅಮ್ಮ ಮನೆಯಿಂದನೇ ಹೋಗೋದು. ಸೊ ಹಾಗಾಗಿ ಇಲ್ಲಿ ಯಾವುದು ತಂದಿಲ್ಲ. ಇಫ್ ಇನ್ ಕೇಸ್ ಏನಾದರೂ ಇಲ್ಲಿಂದ ಡೈರೆಕ್ಟಾಗಿ ಹೋಗ್ತೀವಿ ಎಲ್ಲಾದರೂ ಇಲ್ಲೇ ಏನಾದರೂ ಫ್ರೆಂಡ್ಸ್ ಪಾರ್ಟೀಸ್ಗೆ ಅಂದರೆ ಮಾತ್ರ ಅಂತ ಇಷ್ಟು ಇಟ್ಕೊಂಡಿದ್ದೀನಿ ಅಷ್ಟೇ. ನನ್ನ ಡ್ರೆಸ್ಸಸ್ ಎಲ್ಲ ಜಾಸ್ತಿ ಇಟ್ಟಿರೋದು ಅಂದರೆ ನಾನು ಇನ್ನೂ ಅಮ್ಮ ಮನೆಯಲ್ಲೇ, ಅಲ್ಲಿಂದ ತಂದೇ ಇಲ್ಲ. ಸ್ಯಾರೀಸು, ಸಿಲ್ಕ್ ಸ್ಯಾರೀಸು ಎಲ್ಲ ಅಲ್ಲರ್ಧ ಇಲ್ಲರ್ಧ ಆ ಥರ ಇಟ್ಕೊಂಡಿದ್ದೀನಿ. ಸೊ ದ್ಯಾಟ್ ಅಲ್ಲಿ ಏನಾದರೂ ತೊಗೊಂಡೋಗಿಲ್ಲ ಅಂದರೂ ಅಲ್ಲಿ ಇರೋವಂಥದ್ರಲ್ಲೇ ಮ್ಯಾನೇಜ್ ಮಾಡ್ಬೋದು ಅಂತ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.